ದೆಹಲಿಯಲ್ಲಿ ನಡೆದಿರುವ ರೈತರ ಹೋರಾಟವನ್ನ ಬೆಂಬಲಿಸಿ ದೇಶವ್ಯಾಪಿ ಸಿಐಟಿಯು ಪ್ರತಿಭಟನೆ ಮಾಡುವುದರ ಮೂಲಕ ಪ್ರಧಾನಮಂತ್ರಿಗಳಿಗೆ ತಹಶೀಲ್ದಾರರ ಮೂಲಕ ಮನವಿ ಪತ್ರ ಸಲ್ಲಿಸಿದರು. ರಾಯಚೂರು ಜಿಲ್ಲೆಯ ಸಿಂಧನೂರು ನಗರದ ಪ್ರವಾಸಿ ಮಂದಿರದಿಂದ ತಹಶೀಲ್ದಾರರ ಕಚೇರಿಯವರೆಗೆ ಪ್ರತಿಭಟನಾ ಮೆರವಣಿಗೆ ಮಾಡುವುದರ ಮೂಲಕ ತಹಶೀಲ್ದಾರ್ ಕಚೇರಿಯ ಮುಂದೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ವಿರುದ್ಧ ಘೋಷಣೆ ಕೂಗುತ್ತಾ ಸಿಂಧನೂರು ಸಿಐಟಿಯು ತಾಲೂಕು ಸಮಿತಿ ವತಿಯಿಂದ ರೈತರ ಮರಣ ಶಾಸನವಾದ 3 ಕಾಯ್ದೆಗಳನ್ನು ಕೈಬಿಡುವಂತೆ ಒತ್ತಾಯಿಸಿ ಸಿಂಧನೂರು ತಹಶೀಲ್ದಾರರ ಮೂಲಕ ಪ್ರಧಾನಮಂತ್ರಿಗಳಿಗೆ ಮನವಿ ಪತ್ರ ಸಲ್ಲಿಸಲಾಯಿತು. ಈ ವೇಳೆ ಮಾತನಾಡಿದ ಸಿಐಟಿಯು ತಾಲೂಕು ಕಾರ್ಯದರ್ಶಿ ಶೇಖ್ ಶುಲಿ, ಕೇಂದ್ರ ಸರ್ಕಾರ ರೈತರ ಬಗ್ಗೆ ನಿಷ್ಕಾಳಜಿಯನ್ನ ತೋರ್ತಾ ಇದೆ. 28 ದಿನಗಳಿಂದ ಪ್ರತಿಭಟನೆ ಮಾಡ್ತಾ ಇದ್ದ 60 ಜನ ರೈತರು ಮೃತಪಟ್ಟಿದ್ದಾರೆ. ಆದರೂ ಯಾವುದೇ ರೀತಿಯಾಗಿ ಮೋದಿ ಸರ್ಕಾರ ರೈತರ ಬಗ್ಗೆ ಕಿಂಚಿತ್ತೂ ಕಾಳಜಿ ತೋರ್ತಾ ಇಲ್ಲ. ನಿಜಕ್ಕೂ ಇದು ದುರಾಡಳಿತವೇ ಸರಿ ಅಂತ ತಮ್ಮ ಅಸಮಾಧಾನ ವ್ಯಕ್ತಪಡಿಸಿದರು. ಇವರು 43 ದಿಂದ 1 ಲಕ್ಷ ರೈತರು ಹೆಂಡತಿ ಮಕ್ಕಳು ಟ್ರ್ಯಾಕ್ಟರ್ಗಳು ದನಗಳನ್ನು ತಗೊಂಡು ಏನು ಅಲ್ಲಿ ಹೋರಾಟ ಮಾಡಕತ್ತಾರ, ಅವರ ಬೇಡಿಕೆ ಏನದ ಅನ್ನುವಂಥ ಪ್ರಶ್ನೆ ಅದ. ಆದರೆ ಇವತ್ತು ನರೇಂದ್ರ ಮೋದಿ ಅವರು BJP ಅವರು ತಮ್ಮ ಮನ್ ಕಿ ಬಾತ್ನಲ್ಲಿ ರೇಡಿಯೋ ಟಿವಿಗಳಲ್ಲಿ ತೋರಿಸ್ತಾರೆ ಏನಂತೇಳಿ, ಭಾರತ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕ ಮೇಲೆ ರೈತರಿಗೆ ಅನುಕೂಲ ಆಗುವಂಥ ಕಾನೂನೇನಾದರೂ ಮಾಡಿದರೆ ಅದು ನರೇಂದ್ರ ಮೋದಿ BJP ಸರ್ಕಾರ. ಬೇಡಿಕೆ ಏನದ, ರೈತರಿಗೆ ಬೆಂಬಲಿತ ಬೆಲೆ ಕೊಡ್ರಿ ಅಂತೇಳಿ ಅವ್ರ ಬೇಡಿಕೆ ಇಲ್ಲ, ರೈತರ ಸಾಲ ಮನ್ನಾ ಮಾಡಿರಿ ಅಂಥೇಳಿ ಅವ್ರ ಬೇಡಿಕೆ ಇಲ್ಲ, ಸಬ್ಸಿಡಿ ರೇಟ್ನಲ್ಲಿ ಒಂದು ದವಸ ಧಾನ್ಯಗಳು ಕೊಡ್ರಿ ಅಂತೇಳಿ ಅವ್ರ ಬೇಡಿಕೆನ ಇಟ್ಟಿಲ್ಲ. ಸರ್ಕಾರಕ್ಕೆ ರೈತರು ಇಟ್ಟಿರುವಂಥ ಬೇಡಿಕೆ ಏನಂತ ಹೇಳಿದರೆ, ನೀವು ರೈತರ ಪರವಾಗಿ ಅಂತೇಳಿ ಏನು 3 ಕಾನೂನು ತಂದಿರಲ್ಲ, ಆ 3 ಕಾನೂನುಗಳನ್ನು ವಾಪಸ್ ತಗೊಳ್ರಿ ಸಾಕು ಅಂತೇಳಿ ಇವತ್ತು ಅವ್ರ ಬೇಡಿಕೆನ ಇಟ್ಟು